ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪಂಜಿನ ಮೆರವಣಿಗೆ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ವಿವಿಧ ಬೇಡಿಕೆಗಳನ್ನು ಸರ್ಕಾರಗಳು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಗಳಿಗೆ ಮನವಿ ಸಲ್ಲಿಸಿದರು. ಬದುಕುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ ಜಗತ್ತಿನ ಘನಪಂಡಿತ ಈಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಬಂಧುಗಳೇ, ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಸಿಪಿ ಮತ್ತು ಟಿಎಸ್ಪಿ ಹಣವನ್ನ ಲೂಟಿ ಮಾಡಿ ನಮ್ಮ ಹಣವನ್ನ ಇತರೆ ಇಲಾಖೆಗೆ ಬಳಕೆ ಮಾಡಿಕೊಂಡಿದ್ದಾರೆ. ಇವತ್ತು ಹೋದ 2022ರಲ್ಲಿ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕಿತ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗವನ್ನು ಕಡಿತಗೊಳಿಸಿದರು. ಆದರೆ ಬರ್ತಕ್ಕಂಥ ಸರ್ಕಾರ ನಾವು ವಿದ್ಯಾರ್ಥಿಗಳ ಪ್ರೋತ್ಸಾಹಧನವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಅವಾಗ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟವು ಇವತ್ತು ಸಂವಿಧಾನ ಉಳಿವಿಗಾಗಿ ನಮ್ಮ ಪರವಾಗಿ ರಾಜ್ಯ ಸರ್ಕಾರವನ್ನು ಆಡಳಿತಕ್ಕೆ ತರಬೇಕು ಅಂತಕ್ಕಂಥ ಒಕ್ಕೂಟ ನಿರ್ಣಯ ಮಾಡಿದಾಗ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಂಧುಗಳೇ, ಇವತ್ತು ಅದನ್ನ ಎಲ್ಲವನ್ನ ನೆನಪು ಹಾರಿ ವಿದ್ಯಾರ್ಥಿಗಳ ವೇತನವನ್ನು ಕೊಡ್ತಕ್ಕಂಥದ್ದನ್ನ ಅದು ಕತ್ತರಿಯನ್ನು ಹಾಕಿದ್ದಾರೆ. ಜೊತೆಗೇನೆ ಇವತ್ತಿನ ದಿನ ಇವತ್ತು ಈ ಹೋರಾಟವನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಇವತ್ತು ನಮ್ಮ ಹೋರಾಟಗಳನ್ನ ಮೂಲ ದಲಿತರ ಸಮಸ್ಯೆಗಳನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಬಂಧುಗಳೇ, ಇವತ್ತು ದೇಶದಲ್ಲಿ ಇವತ್ತು ಸಮಾಜಕ್ಕೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿದಂತ ನಮ್ಮ ರಾಜ್ಯ ಸರ್ಕಾರ ಇವತ್ತು ಬ್ಲಾಕ್ಲಾಗ್ ಹುದ್ದೆಗಳನ್ನ ವಿವಿಧ ಇಲಾಖೆಗಳಲ್ಲಿರುವಂತ ಬ್ಲಾಕ್ಲಾಗ್ ಹುದ್ದೆಗಳನ್ನ ಇವತ್ತು ನಾವು ತುಂಬ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ತುಂಬುವುದು ಆಗಲಿಲ್ಲ. ಇವತ್ತಿನ ನಮ್ಮ ದಲಿತರ ಹಣ 11,000 ಕೋಟಿ ಈ ದುಡ್ಡನ್ನ ಮುಖ್ಯಮಂತ್ರಿಗಳು ಇವತ್ತು ಈಗ ವರ್ಗಾಯಿಸಿ ದಲಿತರ ಹೊಟ್ಟೆ ಮೇಲೆ ಕಾಲನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೇಳ್ತಿದ್ದೀವಿ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ, ಇವತ್ತು ನಮ್ಮ ದುಡ್ಡು ನಮಗೆ ಕೊಡಿ, ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಅನೇಕ ಬ್ಯಾಕ್ಲಾಗ್ ಹುದ್ದೆಗಳು ಕೇಂದ್ರ ಸರ್ಕಾರ ಎಲ್ಲರ ಕಡೆ ನೋಡಿ ಸರ್. ಏನ ಆಯ್ತಾ ಅವ್ರು ಓದ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಮಾನ್ಯ ರಾಜ್ಯ ಸಂಚಾಲಕರಾದ ಸಂಘಟನಾ ಸಂಚಾಲಕರಾದ ರಮೇಶ್ ಆಸಂಗಿ ಅವರು ಹಾಗೂ ಬೆಳಗಾವಿ ವಿಭಾಗೀಯ ಸಂಚಾಲಕರು ವಿನಾಯಕ ಸಾಗರ್ ಅವರು ಹಾಗೂ ಅಶೋಕ್ ಚಲವಾದಿ ಅವರು ಜಿಲ್ಲಾ ಸಂಚಾಲಕರು, ರಾಜ್ಯ ಮಹಿಳಾ ಸಂಚಾಲಕರಾದ ರೇಣುಕಾ ಮಾದರ್ ಅವರು, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶರಣು ಶೆಟ್ಟಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪರಶುರಾಮ್ ಜಿಲ್ವಾರ್ ಅವರು, ಜಿಲ್ಲಾ ಸಂಘಟನಾ ಸಂಚಾಲಕ ಪ್ರಕಾಶ್ ಗುಡಿಮಣಿ ಅವರು. ಚಾಂದಿನಿ ಹೋಟೆಲ್ ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ. ಜಸ್ಟ್ ಕಾಲ್ ಫಾರ್ ಆರ್ಡರ್. ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಹಾಗೂ ಹೆಸರುವಾಸಿಯಾದ ಚಾಂದಿನಿ ಹೋಟೆಲ್ನವರಿಂದ ಫ್ರೀ ಹೋಮ್ ಡೆಲಿವರಿ ಹಾಗೂ ಆನ್ಲೈನ್ ಆರ್ಡರ್ ಸೌಲಭ್ಯ. ನಗರದ ಸ್ಟೇಡಿಯಂ ಹತ್ತಿರದಲ್ಲಿರುವ ಪ್ರಸಿದ್ಧ ಚಾಂದಿನಿ ಹೋಟೆಲ್ನವರಿಂದ ರುಚಿಕರ ಹಾಗೂ ಸ್ವಾದಿಷ್ಟಕರ ತಿಂಡಿಗಳಿಗಾಗಿ ತಮ್ಮ ಮನಸೆಳೆಯುವ ಉತ್ತಮ ಊಟದ ವ್ಯವಸ್ಥೆ ಈಗ ನಿಮ್ಮ ಮನೆ ಬಾಗಿಲಿಗೆ. ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ. ಜಸ್ಟ್ ಕಾಲ್ 9986945000 anywhere in Vijaypura city. Taste that, release your tongue. Order now for food. 9986945000 anywhere in Vijaypura city.